ಸ್ವಾಗತವನ್ನು ಕೋರ್ತೀನಿ. ಇವತ್ತು NMMS 2015ರಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಪೇಪರನ್ನು ತಂದಿದ್ದೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳಿದ್ದಾವೆ, ನೀವು ಇವುಗಳನ್ನು ಬಿಡಿಸಲೇಬೇಕು. ಸೊ ಇಲ್ಲಿಯವರೆಗೆ ಈ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. NMMS ಪರೀಕ್ಷೆ ಹಿಂದಿನ ವರ್ಷದ ಪ್ರಶ್ನೆ ಮತ್ತು ಉತ್ತರಗಳು ಅನ್ನೋದನ್ನು ಅದನ್ನು ಅವತ್ತಿ ನೋಡ್ಬೋದು. ಸೊ ನಾವುಗಳು NMMS ಪರೀಕ್ಷೆಗೆ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿನೂ ಕೂಡ ಎಲ್ಲ ಪಾಠಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಸಹಿತ ಪೋಸ್ಟ್ ಮಾಡ್ತಿದ್ವಿ. ಅವುಗಳನ್ನು ಸಹಿತ ನೋಡಿ, ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದು ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ NMMS 2015ರ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಗಳು. ವೈದ್ಯಕೀಯ ತಾಪಮಾಪಕದಲ್ಲಿ ಬಳಸ್ತಕ್ಕಂಥ ದ್ರವ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಸೊ ಪಾದರಸ ಅಂತಕ್ಕಂಥದ್ದು ಬರ್ತದೆ. ಸೊ ಪಾದರಸವನ್ನು ವೈದ್ಯಕೀಯ ತಾಪಮಾಪಕದಲ್ಲಿ ಬಳಸ್ತಾರೆ. ತರಂಗಗಳಿಗೆ ಸಂಬಂಧಿಸಿದಂತೆ ಲ್ಯಾಂಬ್ಡಾ ಸಂಕೇತ ಪ್ರತಿನಿಧಿಸುವುದು ಅಂತ ಕೇಳಿದ್ದಾರೆ. ತರಂಗದ ದೂರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಒಂದು ವಸ್ತುವಿನ ಉಷ್ಣಶಕ್ತಿಯು ಅವಲಂಬಿತವಾಗಿರೋದು ಆ ವಸ್ತುವಿನಲ್ಲಿರುವ ಕಣಗಳ ಶಕ್ತಿ ಈ ಅಂಶದ ಮೇಲೆ ಇರುತ್ತದೆ ಅಂತ ಕೇಳಿದ್ದಾರೆ. ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಸರಿಯಾದ ಉತ್ತರ. 10 ಮೀಟರ್ ಪರ್ ಸೆಕೆಂಡ್ 1 ಏಕರೂಪ ವೇಗದಲ್ಲಿ ಒಂದು ವಸ್ತು 20 ಸೆಕೆಂಡುಗಳವರೆಗೆ ಚಲಿಸಿದರೆ ಆ 20 ಸೆಕೆಂಡ್ಗಳ ಅವಧಿಯಲ್ಲಿ ವಸ್ತುವಿನ ವೇಗೋತ್ಕರ್ಷ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. 0 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸಂವೇಗದ ಅಂತಾರಾಷ್ಟ್ರೀಯ ಮೂಲಮಾನ ಯಾವುದು ಅಂತ ಕೇಳಿದ್ದಾರೆ. kg ಮೀಟರ್ ಪರ್ ಸೆಕೆಂಡ್ 1 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸಮರಾಶಿಯುಳ್ಳ ಎರಡು ವಸ್ತುಗಳು v ಮತ್ತು 2v ಏಕರೂಪ ವೇಗದಲ್ಲಿ ಚಲಿಸ್ತಿದ್ರೆ ಅವುಗಳ ಚಲನಶಕ್ತಿಯ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. 1:4 ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೌರ ಕುಲುಮೆಗಳಲ್ಲಿ ಬಳಸ್ತಕ್ಕಂಥ ದರ್ಪಣ ಯಾವುದು ಕೇಳಿದ್ದಾರೆ. ನಿಮ್ನ ದರ್ಪಣ ಅಂತಕ್ಕಂಥದ್ದು ರೈಟ್ ಆನ್ಸರ್. ಒಂದು ನೀರು ತುಂಬಿರುವ ತೊಟ್ಟಿಯ ತಳಭಾಗ ಮೇಲೆ ಬಂದಂತೆ ಕಾಣಲು ಕಾರಣ ಏನು ಅಂತ ಕೇಳಿದ್ದಾರೆ. ಅದು ಬಂದ್ಬಿಟ್ಟು ವಕ್ರೀಭವನ ಅಂತಕ್ಕಂಥದ್ದು ರೈಟ್ ಆನ್ಸರ್. ಶಬ್ದ ಈ ಕೆಳಗಿನ ಯಾವುದರಲ್ಲಿ ಪ್ರಸಾರವಾಗೋದಿಲ್ಲ ಅಂತ ಕೇಳಿದ್ರು. ನಿರ್ವಾತ ಅಂತಕ್ಕಂಥದ್ದು ರೈಟ್ ಆನ್ಸರ್. 2 kg ದ್ರವ್ಯರಾಶಿ ಇರುವ ವಸ್ತುವನ್ನು 10 ಮೀಟರ್ ಎತ್ತರದಲ್ಲಿಟ್ಟಾಗ ಆ ವಸ್ತುವಿನ ಪ್ರಚನ ಶಕ್ತಿ ಎಷ್ಟು ಅಂತ ಕೇಳಿದ್ದಾರೆ. 200 ಜೌಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಈ ಕೆಳಗಿನ ವಸ್ತುಗಳಲ್ಲಿ ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವ ವಸ್ತು ಯಾವುದು. ಸೊ ಪಾದರಸ ಅಂತಕ್ಕಂಥದ್ದು ರೈಟ್ ಆನ್ಸರ್. ಒಂದು ವಸ್ತು 14 m ತ್ರಿಜ್ಯದ ವೃತ್ತಾಕಾರದ ಪಥದಲ್ಲಿ ಒಂದು ಪೂರ್ಣ ಸುತ್ತು ಚಲಿಸಿದರೆ ಅದರ ಸ್ಥಾನ ಪಲ್ಲಟ ಏನು ಅಂತ ಕೇಳಿದ್ದಾರೆ. 0 ಮೀಟರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ರಸಾಯನಶಾಸ್ತ್ರದಲ್ಲಿ ಫಸ್ಟ್ ಕ್ವಶನ್ ಇತ್ತು, ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಕಬ್ಬಿನ ತುಕ್ಕು ಹಿಡಿಯೋದು ಅಂತಕ್ಕಂಥದ್ದು ರೈಟ್ ಆನ್ಸರ್. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಯಾವುದು ಅಂತ ಕೇಳಿದ್ರು. ಇದರಲ್ಲಿ 2Al + 3Cl2 2AlCl3 ಅಂತಕ್ಕಂಥದ್ದು ರೈಟ್ ಆನ್ಸರ್. ಗಂಧಕದ ಪುಡಿಯನ್ನು ಒಂದು ಚಮಚದಲ್ಲಿ ತೆಗೆದುಕೊಂಡು ಗಾಳಿಯಲ್ಲಿ ಉರಿಸಿದಾಗ ಬರುವ ಜ್ವಾಲೆಯ ಬಣ್ಣ ಯಾವುದು ಅಂತ ಕೇಳಿದ್ದಾರೆ. ತಿಳಿ ನೀಲಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕಾರ್ಖಾನೆಗಳಲ್ಲಿ ಅಮೋನಿಯಾ ತಯಾರಿಸುವ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಹೇಬರ್ನ ವಿಧಾನ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇಲೆಕ್ಟ್ರಾನ್ಗಳನ್ನು ವರ್ಗಾಯಿಸುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಉತ್ಕರ್ಷಣ ಅಂತಕ್ಕಂಥದ್ದು ಎಲೆಕ್ಟ್ರಾನ್ಗಳನ್ನು ವರ್ಗಾಯಿಸ್ತದೆ. ಚಲುವೆ ಪುಡಿ ಮತ್ತು ಸಾಮಾನ್ಯ ಉಪ್ಪು ಇವುಗಳಲ್ಲಿರುವ ಸಾಮಾನ್ಯ ಧಾತು ಯಾವುದು ಅಂತ ಕೇಳಿದ್ದಾರೆ. ಕ್ಲೋರಿನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇದನ್ನು ಸಕ್ಕರೆ ಕಾರ್ಖಾನೆಗಳಲ್ಲಿ ಸಕ್ಕರೆಯಲ್ಲಿ ಬಣ್ಣವನ್ನು ತೆಗೆಯಲು ಬಳಸ್ತಾರೆ ಯಾವುದು. ಅದು 19ನೇದು ಸರಿಯಾದ ಉತ್ತರ. ಎಸ್ ಗಂಧಕದ ಡೈಆಕ್ಸೈಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೋಡಿಯಂ ಬೈಕಾರ್ಬೋನೇಟನ್ನು ಯಾವುದರ ತಯಾರಿಕೆಯಲ್ಲಿ ಬಳಸ್ತಾರೆ. ಸೋಡಾ ನೀರು ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಾಣಿ ಕೊಬ್ಬು ಅಥವಾ ಸಸ್ಯಜನ್ಯ ತೈಲದಿಂದ ಇದನ್ನು ತಯಾರಿಸಲು ಉಪಯೋಗಿಸ್ತಾರೆ ಅಂತ ಕೇಳಿದರು. 21ರಲ್ಲಿ ಸಾಬೂನು ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೋಡಿಯಂ ಮತ್ತು ಪೊಟ್ಯಾಸಿಯಂ ಲೋಹಗಳನ್ನು ಇದರಲ್ಲಿ ಮುಳುಗಿಸಿಟ್ಟಿರ್ತಾರೆ ಅಂತ ಕೇಳಿದ್ದಾರೆ. ಸೊ 22 ಈಸ್ ದ ಥರ್ಡ್ ಸೀಮೆ ಎಣ್ಣೆ ಅಂತಕ್ಕಂಥದ್ದು ಸರಿ ಉತ್ತರ. ಜಲಾನಿಲ, ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲಗಳ ಅನುಪಾತದ ಮಿಶ್ರಣ ಎಷ್ಟು ಕೇಳಿದ್ರು. 1:2 ಅಂತಕ್ಕಂಥದ್ದು ರೈಟ್ ಆನ್ಸರ್. ಆಧುನಿಕ ವರ್ಗೀಕರಣದ ಪ್ರಕಾರ ಈ ಪ್ರಾಣಿಯನ್ನು ತಿಮಿಂಗಲದ ಜೊತೆ ಗುಂಪುಗೂಡಿಸಬಹುದು ಅಂತ ಕೇಳಿದ್ದಾರೆ. ಸೊ ಡಾಲ್ಫಿನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ವಿಜ್ಞಾನಿ ಮತ್ತು ಅದರ ಸಾಮ್ರಾಜ್ಯದ ಸರಿಯಾದ ಹೊಂದಾಣಿಕೆ ಯಾವುದು ಅಂತ ಕೇಳಿದರು. 25ರಲ್ಲಿ ಲಿನಿಯಸ್ ಸಸ್ಯ ಅಂತಕ್ಕಂಥದ್ದು ರೈಟ್ ಆನ್ಸರ್. ಹಾನಿಗೊಳಗಾದ ದೇಹದ ಭಾಗವನ್ನು ಸರಿಪಡಿಸುವ ಪ್ರಾಣಿಕೋಶದ ಘಟಕ ಯಾವುದಾಗಿರುತ್ತದೆ. 26 ಸೆಂಟ್ರಿಯೋಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಜಿರಳೆಯ ಜೀರ್ಣಾಂಗ ಯುವದಲ್ಲಿ ಪಚನಕೋಣೆಯಂತೆ ಕಾರ್ಯನಿರ್ವಹಿಸ್ತಕ್ಕಂಥ ಭಾಗ ಯಾವುದು ಕೇಳಿದ್ದಾರೆ. ಗಿಜರ್ಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್.
ಅಮೈನೋ ಆಮ್ಲಗಳಲ್ಲಿರುವ ಕ್ರಿಯಾ ಗುಂಪುಗಳು ಯಾವುದು ಕೇಳಿದ್ರು 28ರಲ್ಲಿ ಕಾರ್ಬಾಕ್ಸಿಲ್ ಮತ್ತು ಅಮೈನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಈ ಕೆಳಗಿನವುಗಳ ಉಗಮದಿಂದ ಭೂಮಿಯ ವಾತಾವರಣ ಉತ್ಕರ್ಷಕ ರೀತಿಗೆ ಬದಲಾಗ್ತದ ಅಂತ ಕೇಳಿದ್ದಾರೆ. ಸೊ ನೀಲಿ ಹಸಿರು ಶೈವಲಗಳು ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರೋ ಕ್ಯಾರಿಯೋಟ್ಗಳಲ್ಲಾಗಲಿ ಅಥವಾ ಯು ಕ್ಯಾರಿಯೋಟ್ಗಳಲ್ಲಾಗಲಿ ಪರಿಗಣಿಸಲಾಗದ ಜೀವಂತ ಕಣ ಯಾವುದು ಅಂತ ಕೇಳಿದ್ರು ವೈರಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಭೂಮಿಯ ರಚನೆ ಪ್ರಾರಂಭದ ಹಂತದಲ್ಲಿ ಮಧ್ಯಭಾಗದಲ್ಲಿ ಹಂಚಿ ಹೋಗಿದ್ದ ಕಡಿಮೆ ಭಾರದ ಧಾತುಗಳು ಯಾವುದು ಅಂತ ಕೇಳಿದ್ರು. ಸೊ 31ರಲ್ಲಿ 4ನೇದು ಬರ್ತದೆ ನೋಡಿ. ಸೊ 4ನೇ ಆಪ್ಷನ್ ಏನದಪ್ಪ ಅಂತಂದ್ರೆ ಕಾರ್ಬನ್ ಮತ್ತು ಸತು ಅಲ್ಲ, ಅಲ್ಯೂಮಿನಿಯಂ ಮತ್ತು ಸಿಲಿಕಾನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. ಎಸ್ ಜೀವಿಗಳ ಮತ್ತು ವೈಜ್ಞಾನಿಕ ಹೆಸರಿನ ಸರಿಯಾದ ಹೊಂದಾಣಿಕೆ ಯಾವುದು ಅಂತ ಕೇಳಿದ್ರು. ಸೊ 32ದಲ್ಲಿ ಫಸ್ಟ್ ಆಪ್ಷನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ನಾಯಿಯನ್ನು ಎಸ್ ಕ್ಯಾನಿಸ್ ಫೆಮಿಲಿಯಾರಿಸ್ ಅಂತೀವಿ, ಮಾನವನನ್ನು ಹೋಮೋಸೆಪಿಯಸ್ ಅಂತೀವಿ, ಕುದುರೆಯನ್ನು ಇಕ್ವಸ್ ಕ್ಯಾಬ್ಲಸ್ ಅಂತೀವಿ, ನಾಗರ ಹಾವನ್ನು ನಾಜ್ ಅಂತ ಏನು ಮಾಡ್ತೀವಿ ಕರಿತೀವಿ. ಆಹಾರದ ಧಾನ್ಯಗಳೊಂದಿಗೆ ಲೆಗುಮಿನ ಸಸ್ಯಗಳನ್ನು ಬೆಳೆಯೋದ್ರಿಂದ ಮಣ್ಣಿನಲ್ಲಿ ಯಾವ ಅಂಶ ಹೆಚ್ಚಾಗ್ತದೆ ಅಂತ ಕೇಳಿದ್ರು. 33ದಲ್ಲಿ ನೈಟ್ರೋಜನ್ ಏನಾಗ್ತದಪ್ಪ ಅಂದರೆ ಹೆಚ್ಚಾಗ್ತದೆ. ವ್ಯಾಪಕವಾಗಿ ಅಂಗೀಕರಿಸಲಾದ ವರ್ಗೀಕರಣ ಪದ್ಧತಿಯನ್ನು ಪ್ರತಿಪಾದಿಸಿದ ವಿಜ್ಞಾನಿ ವಿಟೇಕರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮಾನವ ದೇಹದಲ್ಲಿ ಲಿಪಿಡ್ಗಳ ಕಾರ್ಯ ಏನು ಅಂತ ಕೇಳಿದ್ರು. ದೇಹದ ಒಳಗೆ ಉರಿಯೂತವನ್ನು ಕಡಿಮೆ ಮಾಡ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ಇಷ್ಟು ಇವತ್ತು 2015ರಲ್ಲಿ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 35 ಕ್ವಶನ್ಸ್ ಇದಾವಲ್ಲ, ಆ 35 ಕ್ವಶನ್ಗಳಿಗೆ ಆನ್ಸರ್ಸ್ಗಳನ್ನ ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಬಿಡಿಸ್ಬೇಕು. ನೀವೆಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಬಿಡಿಸ್ತಿರಲ್ಲ ಅಷ್ಟು ಏನಾಗ್ತದಪ್ಪ ಅಂದರೆ ನಿಮಗೆ ಅನುಕೂಲ ಆಗ್ತದೆ, ಅಷ್ಟು ಸ್ಕೋರು ಸಹಿತ ಏನಾಗ್ತದೆ ನಿಮಗೆ ಆಗ್ತದೆ. ಮತ್ತು ಯಾವ ಪಾಠದಿಂದ ಯಾವೆಲ್ಲ ಕ್ವಶನ್ಸ್ಗಳನ್ನ ಕೇಳಿದ್ರು, ಎಸ್ ಸೊ ಮುಂದೆ ಯಾವ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸ್ ಇದೆ, ಯಾವ ಘಟಕಾಂಶ ಯಾವ ಕಲಿಕಾಂಶ ಅನ್ನೋ ಸಂಪೂರ್ಣ ಮಾಹಿತಿನೂ ಕೂಡ ನಿಮಗೆ ಏನಾಗಬೇಕಾಗ್ತದಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕಾಗ್ತದೆ. ಸೊ ಆವಾಗ ಮಾತ್ರ ನೀವು ಏನು ಮಾಡ್ತೀರಿ ಅಂತಂದರೆ ಎಕ್ಸಾಮಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಸೊ ಮತ್ತೆ ಸಿಗ್ತೀನಿ NMMSನ ಪ್ರಶ್ನೋತ್ತರಗಳ ವಿಡಿಯೋಗಳ ಸರಣಿಗಳಲ್ಲಿ. ವಿಡಿಯೋವನ್ನು ಲೈಕ್